ಲಂಚ ಪಡೆಯುತ್ತಿದ್ದಾಗಲೇ ಮಹಿಳಾ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾಳೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಅಧಿಕಾರಿ ಹೀನಾ ಕೌಸರ್ ವಶಕ್ಕೆ. ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಮಹಿಳಾ ಅಧಿಕಾರಿ ಲೋಕಾ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಅಧಿಕಾರಿ ಹೀನಾ ಕೌಸರ್ ವಶಕ್ಕೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಅಧಿಕಾರಿ ಹೀನಾ ಯಾವ ದುರ್ಗಳಿಗೆಯಲ್ಲಿ ತಗೊಂಡ್ಲೋ ಏನೋ, ರೊಟ್ಟಿ ಅಂಗಡಿಗೆ ಲೈಸೆನ್ಸ್ ನೀಡೋದಕ್ಕೆ 4,500 ರೂಪಾಯಿ ಲಂಚ. ಲೇಡೀಸ್ ಸಲೂನ್ ಒಂದು ಹೇರ್ ಕಟ್ ಮಾಡಿದ್ರೆ ಮುಗಿದೋಗುತ್ತೆ. ಹಣ ಸಮೇತ ಹೀನಾ ವಶಕ್ಕೆ ಪಡೆದ ಲೋಕಾ ಪೊಲೀಸರು. ಬಾಕಿ ಮೊತ್ತ 3,500 ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಲಾಕ್. ಮಾಳೆಪ್ಪ ತಳವಾರರಿಂದ ಲಂಚ ಪಡೆಯುತ್ತಿದ್ದ ಕೌಸರ್ ಬಲೆಗೆ. ಇಂದು ಉಳಿದ ಹಣ ಪಡೆಯುತ್ತಿದ್ದಾಗ ಲೋಕಾಯುಕ್ತ ದಾಳಿ. ಬ್ಯಾಲೆನ್ಸ್ ಹಣ ಕಲೆಕ್ಟ್ ಮಾಡೋದಕ್ಕೆ ಹೋಗಿದೆ. ಈ ಹಿಂದೆ 1,000 ರೂಪಾಯಿ ಮುಂಗಡ ಪಡೆದಿದ್ದ ಕೌಸರ್ ಲಂಚ ಪಡೆಯುತ್ತಿದ್ದಾಗ ಮಹಿಳಾ ಅಧಿಕಾರಿ ಲೋಕಾ ಬಲೆಗೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಅಧಿಕಾರಿ ಹೀನಾ ಕೌಸರ್ ಈಗಾಗಲೇ ಪೊಲೀಸರ ಲೋಕಾಯುಕ್ತ ಅಧಿಕಾರಿಗಳ ವಶದಲ್ಲಿದ್ದಾರೆ. ತಗೊಂಡ್ರದೇನು ಲಕ್ಷಾಂತರ ರೂಪಾಯಿನೇನಲ್ಲ, ಈಗಿನ ಕಾಲಕ್ಕೊಂದು ಕ್ಷಣದ ಖರ್ಚು ಅದು. ಆಫ್ಟರ್ ಆಲ್ ಎಕ್ಕಶ್ಚಿತ್ 3,500 ರೂಪಾಯಿ ಬಾಕಿ ಇಟ್ಕೊಂಡಿದ್ರಂತೆ. ಅದನ್ನು ತಗೊಳ್ಳೋದಕ್ಕೆ ಹೀನಾ ಕೌಸರ್ ಹೋಗಿದ್ರು. ಲಜ್ಜೆಗೆಟ್ಟ ಕೃತ್ಯ ಇದು, ಅತಿ ಲಜ್ಜೆಗೆಟ್ಟ ಕೃತ್ಯ. 4,500 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 3,500 ರೂಪಾಯಿ ಆ ಪಾರ್ಟಿಯವರು ಕೊಟ್ಟಿದ್ರೋ ಏನು, ಉಳಿದಿದ್ದು ಬರೀ 1,000 ರೂಪಾಯಿ, ಬರೀ 1,000. ಆ 1,000 ರೂಪಾಯಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಹೀನಾ ಕೌಸರು 500 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿದ್ರು ಏನೋ, ಅಲ್ಲೂ ಉಳಿಯೋದು ಬರೀ 500. ಆಕೆಯ ವೃತ್ತಿ ಧರ್ಮಕ್ಕೆ ದ್ರೋಹ ನಂಬರ್ 1. ಇನ್ನೊಂದು ಇಲಾಖೆಗೆ ಈ ಇಲಾಖೆ ಮಾದರಿಯೇ ಅಲ್ಲ ಅನ್ನೋದು ಸಾಬೀತು 2. ಬರೀ 1,000 ರೂಪಾಯಿ ಆಸೆಗೆ ಹೆಣ್ಣುತನವನ್ನ, ಇಲ್ಲಿ ಹೆಣ್ಣುತನ ಅಂದರೆ ಅದು ವಿವಾದದ ಪದ ಅಲ್ಲ. ಹೆಣ್ಣುತನ ಅಂದರೆ ಹೆಣ್ಣು ಅಂದರೆ ಕ್ಷಮಾಶೀಲಲು ಅಥವಾ ಕರುಣಾಮಯಿ, ಮತ್ತೊಂದು ಮಗದೊಂದು ಅಂತ ಹೇಳಿ ನಾವು ವ್ಯಾಖ್ಯಾನ ಮಾಡ್ತೀವಿ. ಅಂಥದ್ರಲ್ಲಿ ಇಲ್ಲಿ ಕ್ಯಾರೆಕ್ಟ್ರು ಫಿಮೇಲು. ಈ ಹೆಣ್ಣು ಮಗಳು ಕೇವಲ 1,000 ರೂಪಾಯಿಗೆ ರೊಟ್ಟಿ ಅಂಗಡಿಗೆ ಲೈಸೆನ್ಸ್ ನೀಡೋದಕ್ಕೆ. ನಿಜಕ್ಕೂ ಕೂಡ ಅತ್ಯಂತ ಖೇದಕರವಾದಂಥ ವಿಚಾರ. ಹಣ ಸಮೇತ ಹೀನಾ ವಶಕ್ಕೆ ಪಡೆದಂತಹ ಲೋಕಾ ಪೊಲೀಸರು. ಬಾಕಿ ಮೊತ್ತ 3,500 ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಲಾಕ್ ಆಗಿದ್ದಾರೆ. ಈಗ ಆಕೆ ಲೋಕಾ ಅಧಿಕಾರಿಗಳ ವಶದಲ್ಲಿದ್ದಾರೆ. ಮಾಳೆಪ್ಪ ತಳವಾರರಿಂದ ಲಂಚ ಪಡೆಯುತ್ತಿದ್ದ ಕೌಸರ್ ಬಲೆಗೆ. ಇಂದು ಉಳಿದ ಹಣ ಪಡೆಯುತ್ತಿದ್ದಾಗ ಲೋಕಾಯುಕ್ತ ದಾಳಿ. ಲಕ್ಷಾಂತರ ರೂಪಾಯಿ ಪಡೆಯುತ್ತಿದ್ರು, 1,000 ರೂಪಾಯಿ ಪಡೆಯುತ್ತಿದ್ರು. ಒಟ್ಟಾರೆ ಅದಕ್ಕೆ ಹೆಸರು ಲಂಚ. ತಪ್ಪದು, ಅಪರಾಧ. ಲಿಟ್ರಲಿ ಅಕ್ಷರಶಃ ಅದೊಂದು ಅಪರಾಧದ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.